ದೇಶ ಬಾಂಧವರೇ, ಭಾರತ ದೇಶದ ಅಭಿವೃದ್ಧಿಗಳನ್ನು ಎಲ್ಲ ವಲಯಗಳಲ್ಲಿ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಂಡುಬಿಟ್ಟು ಹೊಟ್ಟೆವ್ರು ಜಾಸ್ತಿ ಆಗ್ತಾ ಇದ್ದಾರೆ. ದೇಶ ವಿರೋಧಿಗಳು ವಿದ್ರೋಹಿ ಕೆಲಸಗಳು ಮಾಡೋರು ಜಾಸ್ತಿ ಆಗ್ತಾ ಇದ್ದಾರೆ. ಅವರಿದು ಸಹಿಸಲಾರದೆ ಈಗ ಈ ಥರ ಜೆಹಾದಿ ಕಾರ್ಯಗಳಿಗೆಲ್ಲ ಕುಮ್ಮಕ್ಕು ಕೊಟ್ಕೊಂಡು, ಅದರಲ್ಲೂ ನಮ್ಮವರೇ ನಮ್ಮ ಏನು ಕಾಂಗ್ರೆಸ್ ಸರ್ಕಾರಗಳು, ಬೇರೆ ಬೇರೆ ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿದ್ದಾರೋ ಅಲ್ಲೆಲ್ಲ ಈ ಥರ ಕೆಲಸಗಳನ್ನ ವಿಕೃತಗಳನ್ನು ಮಾಡಲಿಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ. ಇದು ಏನೇ ಕೆಲಸ ಮಾಡಿದ್ರು ಸಹ ಭಾರತೀಯರು, ಹಿಂದೂಗಳು ಯಾರೂ ಸಹ ಈ ಕೆಲಸಗಳನ್ನು ಸಹಿಸೋಕ್ಕೆ ಸಾಧ್ಯವಿಲ್ಲ. ಉಗ್ರವಾಗಿ ಖಂಡಿಸ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದಿಂದ ದೇಶಾದ್ಯಂತ ಇದಕ್ಕೆ ಪ್ರತ್ಯುತ್ತರವಾಗಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಆಗ್ತಾ ಇದೆ. ಈಗ ಈ ಮುಸಲ್ಮಾನರುಗಳು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ದೇಶದ ಸಾಂಪ್ರದಾಯಗಳನ್ನು, ರೀತಿ ನೀತಿಗಳನ್ನು ಫಾಲೋ ಮಾಡ್ದೇ ತಮ್ಮದೇ ರಾಜ್ಯ, ತಮ್ಮ ದೇಶ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಆ ಪ್ರಯತ್ನ ಎಂದಿಗೂ ಆಗಲಿಕ್ಕೆ ನಾವು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಜಮ್ಮು ಮತ್ತು ಕಾಶ್ಮೀರ ಶಾಂತಿಯುತ ಸ್ಥಳ, ಪ್ರವಾಸಿ ಸ್ಥಳ. ಅಂಥದ್ರಲ್ಲಿ ಅಂತಹ ಜಾಗವನ್ನು ನಾವೆಲ್ಲ ಏನಾದ್ರು ಭಾರತ ದೇಶದವರು ಆ ಜಾಗಕ್ಕೆ ಬಹಳ ವರ್ಷಗಳಿಂದ ಹೋಗ್ತಾ ಇರಲಿಲ್ಲ ಎಲ್ಲರೂ, ಯಾಕಂದರೆ ಯಾವಾಗಲೂ ಭಯೋತ್ಪಾದನೆ ಇರುತ್ತೆ ಅಂತ. ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಕಡೆಯಿಂದ ಅದರಲ್ಲಿ ಶಾಂತಿ ನೆಲೆಸ್ತಾ ಇತ್ತು. ಆದರೆ ಮತ್ತೆ ಈಗ ಏನು ಹಲವಾರು ಕೆಲಸಗಳು ವಕ್ಫ್ ಬೋರ್ಡಿಂದ ತಿದ್ದುಪಡಿ ಆಗಿರ್ಬೋದು, ಅಥವಾ CAA ಆಗಿರ್ಬೋದು, 370 ಆರ್ಟಿಕಲ್ ಆಗಿರ್ಬೋದು, ಆಮೇಲೆ ಹಿಜಾಬ್ ಪ್ರಕರಣ ಆಗಿರ್ಬೋದು, ಅದೆಲ್ಲವನ್ನು ಮುಸ್ಲಿಮರಿಗೆ ಒಳ್ಳೆಯದಾಗಲಿ ಅಂತಲೇ ಮಾಡ್ತಿರೋದನ್ನು ಕೆಲವು ಮೌಲಿಗಳು, ಅವರು ಕೆಲವು ಧರ್ಮಶಾಹಿಗಳು ಮಿಸ್ಇಂಟರ್ಪ್ರಿಟೇಷನ್ ಮಾಡಿಕೊಂಡು ಮಿಸ್ಲೀಡ್ ಮಾಡ್ತಿದ್ದಾರೆ. ಹಾಗಾಗಿ ಸಾಮಾನ್ಯ ಸಾಬರುಗಳು ಸಹ, ಮುಸಲ್ಮಾನರುಗಳು ಸಹ ದೇಶದ ವಿರುದ್ಧವಾಗಿ ಕುಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಪೂರ್ಣವಾಗಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಖಂಡಿಸ್ತಾ ಇದೆ. ಇನ್ನು ಮುಂದೆ ಇದಕ್ಕೆ ತಕ್ಕ ಪ್ರತ್ಯುತ್ತರ ಪ್ರತಿ ಮನೆಯಲ್ಲೂ, ಪ್ರತಿ ಏರಿಯಾದಲ್ಲೂ, ಪ್ರತಿ ಚಾಲ್ನಲ್ಲೂ, ಪ್ರತಿ ಕೇರಿಯಲ್ಲೂ ತಯಾರಾಗಿರ್ತೀವಿ. ಎಲ್ಲೇ ಏನೇ ಈ ಥರ ಕುಕೃತ್ಯ ಆದರೂ ಅದಕ್ಕೆ ಪ್ರತ್ಯುತ್ತರ ಇನ್ಮೇಲೆ ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಇದ್ದೀವಿ. ದೇಶ ಬಾಂಧವರೇ, ಭಾರತ ದೇಶದ ಅಭಿವೃದ್ಧಿಗಳನ್ನು ಎಲ್ಲ ವಲಯಗಳಲ್ಲಿ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಂಡುಬಿಟ್ಟು ಹೊಟ್ಟೆವ್ರು ಜಾಸ್ತಿ ಆಗ್ತಾ ಇದ್ದಾರೆ. ದೇಶ ವಿರೋಧಿಗಳು ವಿದ್ರೋಹಿ ಕೆಲಸಗಳು ಮಾಡೋರು ಜಾಸ್ತಿ ಆಗ್ತಾ ಇದ್ದಾರೆ. ಅವರಿದು ಸಹಿಸಲಾರದೆ ಈಗ ಈ ಥರ ಜೆಹಾದಿ ಕಾರ್ಯಗಳಿಗೆಲ್ಲ ಕುಮ್ಮಕ್ಕು ಕೊಟ್ಕೊಂಡು, ಅದರಲ್ಲೂ ನಮ್ಮವರೇ ನಮ್ಮ ಏನು ಕಾಂಗ್ರೆಸ್ ಸರ್ಕಾರಗಳು, ಬೇರೆ ಬೇರೆ ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿದ್ದಾರೋ ಅಲ್ಲೆಲ್ಲ ಈ ಥರ ಕೆಲಸಗಳನ್ನ ವಿಕೃತಗಳನ್ನು ಮಾಡಲಿಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ. ಇದು ಏನೇ ಕೆಲಸ ಮಾಡಿದ್ರು ಸಹ ಭಾರತೀಯರು, ಹಿಂದೂಗಳು ಯಾರೂ ಸಹ ಈ ಕೆಲಸಗಳನ್ನು ಸಹಿಸೋಕ್ಕೆ ಸಾಧ್ಯವಿಲ್ಲ. ಉಗ್ರವಾಗಿ ಖಂಡಿಸ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದಿಂದ ದೇಶಾದ್ಯಂತ ಇದಕ್ಕೆ ಪ್ರತ್ಯುತ್ತರವಾಗಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಆಗ್ತಾ ಇದೆ. ಈಗ ಈ ಮುಸಲ್ಮಾನರುಗಳು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ದೇಶದ ಸಾಂಪ್ರದಾಯಗಳನ್ನು, ರೀತಿ ನೀತಿಗಳನ್ನು ಫಾಲೋ ಮಾಡ್ದೇ ತಮ್ಮದೇ ರಾಜ್ಯ, ತಮ್ಮ ದೇಶ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಆ ಪ್ರಯತ್ನ ಎಂದಿಗೂ ಆಗಲಿಕ್ಕೆ ನಾವು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಜಮ್ಮು ಮತ್ತು ಕಾಶ್ಮೀರ ಶಾಂತಿಯುತ ಸ್ಥಳ, ಪ್ರವಾಸಿ ಸ್ಥಳ. ಅಂಥದ್ರಲ್ಲಿ ಅಂತಹ ಜಾಗವನ್ನು ನಾವೆಲ್ಲ ಏನಾದ್ರು ಭಾರತ ದೇಶದವರು ಆ ಜಾಗಕ್ಕೆ ಬಹಳ ವರ್ಷಗಳಿಂದ ಹೋಗ್ತಾ ಇರಲಿಲ್ಲ ಎಲ್ಲರೂ, ಯಾಕಂದರೆ ಯಾವಾಗಲೂ ಭಯೋತ್ಪಾದನೆ ಇರುತ್ತೆ ಅಂತ. ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಕಡೆಯಿಂದ ಅದರಲ್ಲಿ ಶಾಂತಿ ನೆಲೆಸ್ತಾ ಇತ್ತು. ಆದರೆ ಮತ್ತೆ ಈಗ ಏನು ಹಲವಾರು ಕೆಲಸಗಳು ವಕ್ಫ್ ಬೋರ್ಡಿಂದ ತಿದ್ದುಪಡಿ ಆಗಿರ್ಬೋದು, ಅಥವಾ CAA ಆಗಿರ್ಬೋದು, 370 ಆರ್ಟಿಕಲ್ ಆಗಿರ್ಬೋದು, ಆಮೇಲೆ ಹಿಜಾಬ್ ಪ್ರಕರಣ ಆಗಿರ್ಬೋದು, ಅದೆಲ್ಲವನ್ನು ಮುಸ್ಲಿಮರಿಗೆ ಒಳ್ಳೆಯದಾಗಲಿ ಅಂತಲೇ ಮಾಡ್ತಿರೋದನ್ನು ಕೆಲವು ಮೌಲಿಗಳು, ಅವರು ಕೆಲವು ಧರ್ಮಶಾಹಿಗಳು ಮಿಸ್ಇಂಟರ್ಪ್ರಿಟೇಷನ್ ಮಾಡಿಕೊಂಡು ಮಿಸ್ಲೀಡ್ ಮಾಡ್ತಿದ್ದಾರೆ. ಹಾಗಾಗಿ ಸಾಮಾನ್ಯ ಸಾಬರುಗಳು ಸಹ, ಮುಸಲ್ಮಾನರುಗಳು ಸಹ ದೇಶದ ವಿರುದ್ಧವಾಗಿ ಕುಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಪೂರ್ಣವಾಗಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಖಂಡಿಸ್ತಾ ಇದೆ. ಇನ್ನು ಮುಂದೆ ಇದಕ್ಕೆ ತಕ್ಕ ಪ್ರತ್ಯುತ್ತರ ಪ್ರತಿ ಮನೆಯಲ್ಲೂ, ಪ್ರತಿ ಏರಿಯಾದಲ್ಲೂ, ಪ್ರತಿ ಚಾಲ್ನಲ್ಲೂ, ಪ್ರತಿ ಕೇರಿಯಲ್ಲೂ ತಯಾರಾಗಿರ್ತೀವಿ. ಎಲ್ಲೇ ಏನೇ ಈ ಥರ ಕುಕೃತ್ಯ ಆದರೂ ಅದಕ್ಕೆ ಪ್ರತ್ಯುತ್ತರ ಇನ್ಮೇಲೆ ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಇದ್ದೀವಿ. ದೇಶ ಬಾಂಧವರೇ, ಭಾರತ ದೇಶದ ಅಭಿವೃದ್ಧಿಗಳನ್ನು ಎಲ್ಲ ವಲಯಗಳಲ್ಲಿ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಂಡುಬಿಟ್ಟು ಹೊಟ್ಟೆವ್ರು ಜಾಸ್ತಿ ಆಗ್ತಾ ಇದ್ದಾರೆ. ದೇಶ ವಿರೋಧಿಗಳು ವಿದ್ರೋಹಿ ಕೆಲಸಗಳು ಮಾಡೋರು ಜಾಸ್ತಿ ಆಗ್ತಾ ಇದ್ದಾರೆ. ಅವರಿದು ಸಹಿಸಲಾರದೆ ಈಗ ಈ ಥರ ಜೆಹಾದಿ ಕಾರ್ಯಗಳಿಗೆಲ್ಲ ಕುಮ್ಮಕ್ಕು ಕೊಟ್ಕೊಂಡು, ಅದರಲ್ಲೂ ನಮ್ಮವರೇ ನಮ್ಮ ಏನು ಕಾಂಗ್ರೆಸ್ ಸರ್ಕಾರಗಳು, ಬೇರೆ ಬೇರೆ ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿದ್ದಾರೋ ಅಲ್ಲೆಲ್ಲ ಈ ಥರ ಕೆಲಸಗಳನ್ನ ವಿಕೃತಗಳನ್ನು ಮಾಡಲಿಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ. ಇದು ಏನೇ ಕೆಲಸ ಮಾಡಿದ್ರು ಸಹ ಭಾರತೀಯರು, ಹಿಂದೂಗಳು ಯಾರೂ ಸಹ ಈ ಕೆಲಸಗಳನ್ನು ಸಹಿಸೋಕ್ಕೆ ಸಾಧ್ಯವಿಲ್ಲ. ಉಗ್ರವಾಗಿ ಖಂಡಿಸ್ತಾ ಇದ್ದಾರೆ.
ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದಿಂದ ದೇಶಾದ್ಯಂತ ಇದಕ್ಕೆ ಪ್ರತ್ಯುತ್ತರವಾಗಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಆಗ್ತಾ ಇದೆ. ಈಗ ಈ ಮುಸಲ್ಮಾನರುಗಳು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ದೇಶದ ಸಂಪ್ರದಾಯಗಳನ್ನು ರೀತಿ ನೀತಿಗಳನ್ನು ಫಾಲೋ ಮಾಡ್ದೇ ತಮ್ಮದೇ ರಾಜ್ಯ ತಮ್ಮ ದೇಶ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಆ ಪ್ರಯತ್ನ ಎಂದಿಗೂ ಆಗಲಿಕ್ಕೆ ನಾವು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಜಮ್ಮು ಮತ್ತು ಕಾಶ್ಮೀರ ಶಾಂತಿಯುತ ಸ್ಥಳ, ಪ್ರವಾಸಿ ಸ್ಥಳ. ಅಂಥದ್ರಲ್ಲಿ ಅಂತಹ ಜಾಗವನ್ನು ನಾವೆಲ್ಲ ಏನಾದ್ರು ಭಾರತ ದೇಶದವರು ಆ ಜಾಗಕ್ಕೆ ಬಹಳ ವರ್ಷಗಳಿಂದ ಹೋಗ್ತಾ ಇರಲಿಲ್ಲ ಎಲ್ಲರೂ, ಯಾಕಂದರೆ ಯಾವಾಗಲೂ ಭಯೋತ್ಪಾದನೆ ಇರುತ್ತೆ ಅಂತ. ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಕಡೆಯಿಂದ ಅದರಲ್ಲಿ ಶಾಂತಿ ನೆಲೆಸ್ತಾ ಇತ್ತು. ಆದರೆ ಮತ್ತೆ ಈಗ ಏನು ಹಲವಾರು ಕೆಲಸಗಳು ವಕ್ಫ್ ಬೋರ್ಡಿಂದ ತಿದ್ದುಪಡಿ ಆಗಿರ್ಬೋದು, ಅಥವಾ CAA ಆಗಿರ್ಬೋದು, 370 ಆರ್ಟಿಕಲ್ ಆಗಿರ್ಬೋದು, ಆಮೇಲೆ ಹಿಜಾಬ್ ಪ್ರಕರಣ ಆಗಿರ್ಬೋದು, ಅದೆಲ್ಲವನ್ನು ಮುಸ್ಲಿಮರಿಗೆ ಒಳ್ಳೆಯದಾಗಲಿ ಅಂತಲೇ ಮಾಡ್ತಿರೋದನ್ನು ಕೆಲವು ಮೌಲಿಗಳು ಅವರು ಕೆಲವು ಧರ್ಮಶಾಹಿಗಳು ಮಿಸ್ಇಂಟರ್ಪ್ರಿಟೇಷನ್ ಮಾಡಿಕೊಂಡು ಮಿಸ್ಲೀಡ್ ಮಾಡ್ತಿದ್ದಾರೆ. ಹಾಗಾಗಿ ಸಾಮಾನ್ಯ ಸಾಬರುಗಳು ಸಹ ಮುಸಲ್ಮಾನರುಗಳು ಸಹ ದೇಶದ ವಿರುದ್ಧವಾಗಿ ಕುಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಪೂರ್ಣವಾಗಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಖಂಡಿಸ್ತಾ ಇದೆ. ಇನ್ನು ಮುಂದೆ ಇದಕ್ಕೆ ತಕ್ಕ ಪ್ರತ್ಯುತ್ತರ ಪ್ರತಿ ಮನೆಯಲ್ಲೂ, ಪ್ರತಿ ಏರಿಯಾದಲ್ಲೂ, ಪ್ರತಿ ಚಾಲ್ನಲ್ಲೂ, ಪ್ರತಿ ಕೇರಿಯಲ್ಲೂ ತಯಾರಾಗಿರ್ತೀವಿ. ಎಲ್ಲೇ ಏನೇ ಈ ಥರ ಕೃತ್ಯ ಆದರೂ ಅದಕ್ಕೆ ಪ್ರತ್ಯುತ್ತರ ಇನ್ಮೇಲೆ ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಇದ್ದೀವಿ. ದೇಶ ಬಾಂಧವರೇ, ಭಾರತ ದೇಶದ ಅಭಿವೃದ್ಧಿಗಳನ್ನು ಎಲ್ಲ ವಲಯಗಳಲ್ಲಿ, ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಂಡುಬಿಟ್ಟು ಹೊಟ್ಟೆ ಹೊರ್ಕೊಳೋರು ಜಾಸ್ತಿ ಆಗ್ತಾ ಇದ್ದಾರೆ. ದೇಶ ವಿರೋಧಿಗಳು, ವಿದ್ರೋಹಿ ಕೆಲಸಗಳು ಮಾಡೋರು ಜಾಸ್ತಿ ಆಗ್ತಾ ಇದ್ದಾರೆ. ಅವರು ಇದನ್ನು ಸಹಿಸಲಾರದೆ ಈಗ ಈ ಥರ ಜೆಹಾದಿ ಕಾರ್ಯಗಳಿಗೆಲ್ಲ ಕುಮ್ಮಕ್ಕು ಕೊಟ್ಕೊಂಡು, ಅದರಲ್ಲೂ ನಮ್ಮವರೇ ನಮ್ಮ ಏನು ಕಾಂಗ್ರೆಸ್ ಸರ್ಕಾರಗಳು, ಬೇರೆ ಬೇರೆ ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿದ್ದಾರೋ ಅಲ್ಲೆಲ್ಲ ಈ ಥರ ಕೆಲಸಗಳನ್ನ ವಿಕೃತಗಳನ್ನು ಮಾಡಲಿಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ. ಇದು ಏನೇ ಕೆಲಸ ಮಾಡಿದ್ರು ಸಹ ಭಾರತೀಯರು, ಹಿಂದೂಗಳು ಯಾರೂ ಸಹ ಈ ಕೆಲಸಗಳನ್ನು ಸಹಿಸೋಕ್ಕೆ ಸಾಧ್ಯವಿಲ್ಲ. ಉಗ್ರವಾಗಿ ಖಂಡಿಸ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದಿಂದ ದೇಶಾದ್ಯಂತ ಇದಕ್ಕೆ ಪ್ರತ್ಯುತ್ತರವಾಗಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಆಗ್ತಾ ಇದೆ. ಈಗ ಈ ಮುಸಲ್ಮಾನರುಗಳು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ದೇಶದ ಸಂಪ್ರದಾಯಗಳನ್ನು ರೀತಿ ನೀತಿಗಳನ್ನು ಫಾಲೋ ಮಾಡ್ದೇ ತಮ್ಮದೇ ರಾಜ್ಯ ತಮ್ಮ ದೇಶ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಆ ಪ್ರಯತ್ನ ಎಂದಿಗೂ ಆಗಲಿಕ್ಕೆ ನಾವು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಜಮ್ಮು ಮತ್ತು ಕಾಶ್ಮೀರ ಶಾಂತಿಯುತ ಸ್ಥಳ, ಪ್ರವಾಸಿ ಸ್ಥಳ. ಅಂಥದ್ರಲ್ಲಿ ಅಂತಹ ಜಾಗವನ್ನು ನಾವೆಲ್ಲ ಏನಾದ್ರು ಭಾರತ ದೇಶದವರು ಆ ಜಾಗಕ್ಕೆ ಬಹಳ ವರ್ಷಗಳಿಂದ ಹೋಗ್ತಾ ಇರಲಿಲ್ಲ ಎಲ್ಲರೂ, ಯಾಕಂದರೆ ಯಾವಾಗಲೂ ಭಯೋತ್ಪಾದನೆ ಇರುತ್ತೆ ಅಂತ. ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಕಡೆಯಿಂದ ಅದರಲ್ಲಿ ಶಾಂತಿ ನೆಲೆಸ್ತಾ ಇತ್ತು. ಆದರೆ ಮತ್ತೆ ಈಗ ಏನು ಹಲವಾರು ಕೆಲಸಗಳು ವಕ್ಫ್ ಬೋರ್ಡಿಂದ ತಿದ್ದುಪಡಿ ಆಗಿರ್ಬೋದು, ಅಥವಾ CAA ಆಗಿರ್ಬೋದು, 370 ಆರ್ಟಿಕಲ್ ಆಗಿರ್ಬೋದು, ಆಮೇಲೆ ಹಿಜಾಬ್ ಪ್ರಕರಣ ಆಗಿರ್ಬೋದು, ಅದೆಲ್ಲವನ್ನು ಮುಸ್ಲಿಮರಿಗೆ ಒಳ್ಳೆಯದಾಗಲಿ ಅಂತಲೇ ಮಾಡ್ತಿರೋದನ್ನು ಕೆಲವು ಮೌಲಿಗಳು ಅವರು ಕೆಲವು ಧರ್ಮಶಾಹಿಗಳು ಮಿಸ್ಇಂಟರ್ಪ್ರಿಟೇಷನ್ ಮಾಡಿಕೊಂಡು ಮಿಸ್ಲೀಡ್ ಮಾಡ್ತಿದ್ದಾರೆ. ಹಾಗಾಗಿ ಸಾಮಾನ್ಯ ಸಾಬರುಗಳು ಸಹ ಮುಸಲ್ಮಾನರುಗಳು ಸಹ ದೇಶದ ವಿರುದ್ಧವಾಗಿ ಕುಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಪೂರ್ಣವಾಗಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಖಂಡಿಸ್ತಾ ಇದೆ. ಇನ್ನು ಮುಂದೆ ಇದಕ್ಕೆ ತಕ್ಕ ಪ್ರತ್ಯುತ್ತರ ಪ್ರತಿ ಮನೆಯಲ್ಲೂ, ಪ್ರತಿ ಏರಿಯಾದಲ್ಲೂ, ಪ್ರತಿ ಚಾಲ್ನಲ್ಲೂ, ಪ್ರತಿ ಕೇರಿಯಲ್ಲೂ ತಯಾರಾಗಿರ್ತೀವಿ. ಎಲ್ಲೇ ಏನೇ ಈ ಥರ ಕೃತ್ಯ ಆದರೂ ಅದಕ್ಕೆ ಪ್ರತ್ಯುತ್ತರ ಇನ್ಮೇಲೆ ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಇದ್ದೀವಿ.